ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ಅಭಿ ಊರ ಹೊರಗಿನ ಚಿಕ್ಕ ಸೇತುವೆಯ ಬಳಿ ಬಂದು ನಿಂತಿದ್ದ. ಸೂರ್ಯ ಗುಡ್ಡಗಳ ಮಧ್ಯೆ ಆಗ ತಾನೇ ಕೆಳಗಿಳಿದಿದ್ದ. ಕತ್ತಲಾವರಿಸಿ ಲೈಟುಗಳು ಹೊಳೆಯುತ್ತಿದ್ದವು. ಅಥರ್ವ್ ಅವನ ಹಿಂದಿದ್ದ ಕಾರಿಗೆ ಅಂಟಿ ನಿಂತಿದ್ದ. ಅಭಿಯ ಮನದಲ್ಲಿನ ಸುನಾಮಿಯನ್ನು ಅವನಿಂದ ತಡೆಯಲಾಗದು. ಹಾಗೆಂದು ಅದರಿಂದ ಆಗುವ ಹಾನಿಯನ್ನು ಅವ ತಡೆಯದೇ ಇರಲಾರ. ಅಭಿಯ ಮನಸ್ಥಿತಿ ಇನ್ನೂ ಹಾಳಾಗುವುದು ಬೇಡವೆಂದು ಅವನ ಜೊತೆಯೇ ಬಂದು ನಿಂತಿದ್ದ. ಮಧ್ಯಾಹ್ನ ಅವ ರೇಗಿದ್ದನ್ನು ಅವ ಎಂದೋ ಮರೆತಿದ್ದ. ಏನನ್ನೂ ಪ್ರಶ್ನಿಸದೆ ಅವನ ಮೌನಕ್ಕೆ ಜೊತೆಯಾಗಿದ್ದನಷ್ಟೇ. ಇಬ್ಬರ ಮಧ್ಯೆ ಮಾತು ಶುರುವಾಗುವ ಮೊದಲೇ ಅಥರ್ವನ ಫೋನ್ ರಿಂಗ್ ಆಯಿತು. ಹಿಡಿದು ನೋಡಿದ. ವೈಭವಿ ಮತ್ತೆ ಕರೆ ಮಾಡಿದ್ದಳು. ಇವಳಿಗೆ ಒಂದ್ಸರಿ ಹೇಳಿದರೆ ಅರ್ಥ ಆಗೋದಿಲ್ಲ. ಗೊಣಗಿ ಕಾಲ್ ಕಟ್ ಮಾಡಿದ. ರಿಸೀವ್ ಮಾಡಿ ಮಾತಾಡು ಅಥರ್ವ್, ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಎಂದ ಅಭಿ ಅವನತ್ತ ತಿರುಗದೆ. ಅವನ ಮಾತಿಗೆ ಒಪ್ಪಿ ವೈಭವಿಗೆ ಕರೆ ಮಾಡಿದ ಅಥರ್ವ್. ಹೇಳು ವೈಭವಿ ಎಂದ ಮೆತ್ತಗೆ. ಏನಾಗಿದೆ ಅಥರ್ವ್? ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ನೀನು? ನನ್ನ ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ಎನಿಥಿಂಗ್ ರಾಂಗ್? ಗಾಬರಿಯಲ್ಲೇ ಕೇಳಿದಳು ಹುಡುಗಿ. ಕಾಮ್ ಡೌನ್ ವೈಭವಿ, ಭಯ ಪಡೋ ಅಂಥದ್ದೇನೂ ಆಗಿಲ್ಲ. ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ. ನಾನು ನಿನಗೆ ಆಮೇಲೆ ಕಾಲ್ ಮಾಡಿ ಹೇಳ್ತೀನಿ ಎಂದ ಅವಳನ್ನು ಸಮಾಧಾನಿಸುತ್ತಾ. ಸಮಸ್ಯೆನಾ? ಏನದು? ತಿಳಿದುಕೊಳ್ಳುವವರೆಗೂ ಇವಳಿಗೆ ಸಮಾಧಾನವಿಲ್ಲ. ನಿನಗೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ವ ವೈಭವಿ? ಆಗಲೇ ಅದಕ್ಕೆ ರೇಗಿದ್ದು ನಿನಗೆ. ಹೇಳ್ತೀನಿ ಅಂತ ಹೇಳ್ದೆ ತಾನೆ? ಹೇಳ್ತೀನಿ, ಬಾಯ್ ಎಂದವನೇ ಕಾಲ್ ಕಟ್ ಮಾಡಿದ. ಅಭಿ ಈಗಲೂ ಸುಮ್ಮನೆ ನಿಂತಿದ್ದ. ಅವನ ಪಕ್ಕದಲ್ಲಿ ಬಂದ ಅಥರ್ವ್. ಅಣ್ಣ, ಏನು ಯೋಚನೆ ಮಾಡ್ತಿದ್ಯಾ ಎಂದು ಕೇಳಿದ. ಆ ಯಶಸ್ವಿನಿ ಮಾಡಿರೋ ಈ ದ್ರೋಹನ ಹೇಗೆ ಕಂಡುಹಿಡಿಯೋದು ಅಂತ ಎಂದ ತನ್ನ ನೋಟ ಬದಲಿಸದೆ. ಹೇಗಣ್ಣ? ಅವರೇ ಇದನ್ನೆಲ್ಲ ಮಾಡಿದ್ದು ಅಂತ ಹೇಗೆ ಕಂಡುಹಿಡಿತೀಯ ನೀನು? ದಾರಿ ಹುಡುಕ್ತಿದ್ದೀನಿ ಯಾರು, ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಎಂದ. ಅಣ್ಣ, ಇದನ್ನೆಲ್ಲ ಕಂಡುಹಿಡಿಯೋದಕ್ಕೂ ಮೊದಲು ನೀನು ರೆಸ್ಟ್ ಮಾಡು. ಹೊಟ್ಟೆ ತುಂಬ ತಿಂದು ಚೆನ್ನಾಗಿ ನಿದ್ದೆ ಮಾಡು. ಆಗ ನಿನಗೆ ಯೋಚನೆ ಮಾಡೋದಕ್ಕೆ ಶಕ್ತಿ ಇರುತ್ತೆ. ಮುಂದೆ ಏನು ಮಾಡಬೇಕು ಅಂತಲೂ ಹೊಳೆಯುತ್ತೆ ಎಂದ ಅವನ ಆರೋಗ್ಯದ ಕಾಳಜಿ ವಹಿಸಿ. ಇಲ್ಲ ಅಥರ್ವ್, ನನಗಿದನ್ನೆಲ್ಲ ಬಗೆಹರಿಸೋವರೆಗೂ ಸಮಾಧಾನ ಇಲ್ಲ. ಕಣ್ಣಿಗೆ ನಿದ್ದೆನೂ ಬರೋದಿಲ್ಲ, ಹೊಟ್ಟೆಗೆ ಊಟನೂ ಸೇರೋದಿಲ್ಲ ಎಂದವನಿಗೆ ಭಾರ್ಗವ್ರವರ ನಿರ್ಧಾರದ ಭಯ. ಹೇಳಿದಂತೆಯೇ ಮಾಡುವರಲ್ಲವೇ ಅವರು? ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಅಣ್ಣ, ಆದರೆ ನಿನ್ನ ಆರೋಗ್ಯನೂ ಅಷ್ಟೇ ಮುಖ್ಯ ಅಲ್ವಾ? ಬೆಳಗ್ಗೆ ತಿಂಡಿ ತಿಂದಿದ್ದು ಬಿಟ್ಟರೆ ಏನೂ ತಿಂದಿಲ್ಲ ನೀನು. ನಡಿ, ಮನೆಗೆ ಹೋಗ್ತಾ ಊಟ ಮಾಡಿಕೊಂಡೇ ಹೋಗೋಣ. ಮನೆಗೆ ಹೋದ್ಮೇಲೆ ಮಲ್ಕೊಂಡು ರೆಸ್ಟ್ ಮಾಡು. ನಾಳೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಎಂದ. ಮೌನವಾಗಿಯೇ ನಿಂತ ಅಭಿ. ಅಣ್ಣ, ಕರೆದ ಅಥರ್ವ್ ಮಾತಿಗೆ ಒಪ್ಪು ಎಂಬಂತೆ. ಸ್ವಲ್ಪ ಹೊತ್ತು ಅಥರ್ವ್, ಹೋಗೋಣ ಎಂದ ಅಭಿ ಒಂಟಿಯಾಗಿ ನಿಂತರೆ ಅಥರ್ವ್ ಮತ್ತೆ ಕಾರಿಗೆ ಅಂಟಿಕೊಂಡು ಕೈಕಟ್ಟಿ ನಿಂತ. ನಯನಾಳ ನೆನಪುಗಳು ಅಭಿಯ ಮನದಲ್ಲಿ ಒಂದೊಂದಾಗಿ ಸುಳಿದಾಡಿದವು. ನಿನ್ನ ಜೊತೆ ಜೀವನ ಪೂರ್ತಿ ಕಳಿಬೇಕು ಅನ್ನೋ ಆಸೆ ನಯನ. ನನಗೆ ತುಂಬ ಕನಸುಗಳನ್ನ ಕಟ್ಟಿದ್ದೀನಿ, ಅದು ನನಸಾಗುತ್ತೆ ಎಂದ ಅಭಿ. ನಯನ ಅವನ ಪಕ್ಕದಲ್ಲಿ ಕುಳಿತಿದ್ದಳು. ಹೌದಾ? ಏನೇನೋ ಅಂತ ನನಗೂ ಹೇಳು ಅಭಿ, ಚಂದದಿಂದ ಕೇಳಿದ್ದಳವಳು. ಇಬ್ಬರೂ MBA ಮುಗಿದ ಮೇಲೆ ಮದುವೆ ಆಗಬೇಕು, ಜೊತೆಗೆ ನಮ್ಮ ಬಿಸ್ನೆಸ್ನ ನೋಡ್ಕೋಬೇಕು ಎಂದ ಅಭಿ ಅವಳ ಕೈ ಹಿಡಿದು. ಆದಷ್ಟು ಬೇಗ ನಿನ್ನ ಕನಸು ನನಸಾಗಲಿ ನಗುವಿನೊಂದಿಗೆ ಹೇಳಿದ್ದಳು. ಹಾಂ, ಆಗುತ್ತೆ. MBA ಆದಮೇಲೆ ನಾನು ನಿನ್ನನ್ನು ಮದುವೆ ಆಗ್ತೀನಿ. ಮದುವೆ ಆದಮೇಲೆ ನಾವಿಬ್ಬರು ಜೊತೆಗೆ ಸುತ್ತಾಡೋಣ ಎಂದು ಹೀಗೆ ಏನೇನೋ ಕನಸು ಹೆಣೆದಿದ್ದನಲ್ಲ ಅವಳ ಜೊತೆ ಕುಳಿತು. ಅದೆಲ್ಲವೂ ಈಗ ಕನಸಾಗಿಯೇ ಉಳಿಯಿತೆ ಎಂದು ಮನ ಕೇಳಿತ್ತು. ತಕ್ಷಣ ನೋ ಎಂದು ಅರಚಿದ. ಅಣ್ಣ, ಭಯದಿಂದ ಓಡಿ ಬಂದ ಅಥರ್ವ್ ಅವನ ಭುಜ ಬಳಸಿ. ಏನಾಯಿತು ಅಣ್ಣ ಎಂದು ಕೇಳಿದ. ನಾನು ಯಶಸ್ವಿನಿನ ಮದುವೆ ಆಗೋದಿಲ್ಲ ಅಥರ್ವ್, ನನಗೆ ನಯನ ಬೇಕು.
ನೋವಲ್ಲಿ ಎಂದನಾದರೂ ಅಳಲಿಲ್ಲ. ನಯನಾಳ ಹೆಸರು ತೆಗೆದರೆ ಕೋಪಗೊಳ್ಳುವ ಅಥರ್ ಏನೂ ಮಾತನಾಡಲಿಲ್ಲ. ನಾನು ನಯನ ಜೊತೆ ತುಂಬ ಆಸೆ ಕನಸುಗಳನ್ನ ಕಟ್ಟಿದ್ದೆ ಅಥರ್. ಅದೆಲ್ಲ ಕನಸಾಗಿ ಉಳಿಯೋದಕ್ಕೆ ನಾನು ಬಿಡೋದಿಲ್ಲ. ನನಗೆ ನಯನ ಬೇಕು. ನಾನು ಅವಳಿಗೆ ಮೋಸ ಮಾಡೋದಿಲ್ಲ ಎಂದ ದಿಗಂತ ನೋಡುತ್ತಲೇ. ಅವಳು ನಿನಗೆ ಮೋಸ ಮಾಡಿ ಹೋಗಿದ್ದಾಳೆ ಅಂತ ಯಾಕೆ ಅರ್ಥ ಆಗ್ತಿಲ್ಲ ಅಣ್ಣ ನಿನಗೆ? ಮನದಲ್ಲೇ ಎಂದುಕೊಂಡ ಅಥರ್ ಬಾಯಿ ಬಿಟ್ಟು ಹೇಳಲಿಲ್ಲ. ಅದೇ ಸಮಯಕ್ಕೆ ಪೂರ್ಣರವರ ಕರೆ ಬಂದಿತು ಅಥರ್ವನಿಗೆ. ರಿಸೀವ್ ಮಾಡಿದವ ಅಮ್ಮ ಎಂದ. ಎಲ್ಲಿದ್ದೀರಾ ಅಥರ್? ಅಭಿ ಹೇಗಿದ್ದಾನೆ? ಏನಾದರೂ ತಿಂದಿದ್ದಾನೋ ಇಲ್ವೋ? ಒಂದೇ ಉಸಿರಿನಲ್ಲಿ ಕೇಳಿದರು. ಅಮ್ಮ, ಅಣ್ಣ ನನ್ನ ಜೊತೆನೇ ಇದ್ದಾನೆ. ನಾವಿಬ್ಬರು ಊಟ ಮಾಡಿ ಬರ್ತೀವಿ ಅಮ್ಮ. ನೀವು ಊಟ ಮಾಡಿ ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಏನೇ ಮಾತಾಡೋದಿದ್ರೂ ನಾಳೆ ಮಾತಾಡೋಣ ಎಂದ. ಸರಿ, ತಡ ಮಾಡಿಬಿಡಿ, ಬೇಗ ಬನ್ನಿ ಎಂದರು ಪೂರ್ಣ. ಒಪ್ಪಿ ಕಾಲ್ ಕಟ್ ಮಾಡಿದ ಅಥರ್ ಅಣ್ಣ ಹೋಗೋಣ ಬಾ ಎಂದು ಕರೆದ. ಅಭಿ ತಿರುಗಿ ನಡೆದ ಅವನ ಜೊತೆ. ಈಗ ಹೊರಡುವಾಗ ಅಥರ್ವನೇ ಡ್ರೈವ್ ಮಾಡಲು ಕುಳಿತ. ಇಬ್ಬರು ಮಾತಿನಂತೆ ಮೊದಲು ಊಟಕ್ಕೆಂದು ಊರ ಹೊರಗಿನ ಹೋಟೆಲ್ಗೆ ನಡೆದರು. ಅಥರ್ವ್ ಅವನಿಗೆ ಏನೊಂದು ಪ್ರಶ್ನಿಸಲಿಲ್ಲ. ಅಭಿಯೂ ಅವನಿಗೆ ಏನೊಂದು ಹೇಳಲಿಲ್ಲ. ಆದರೆ ಇತ್ತ ಭಾರ್ಗವರವರು ಮಾರನೇ ದಿನವೇ ವರ್ಧನ್ರವರ ಮನೆಗೆ ಹೋಗಿ ಮದುವೆಯ ಬಗ್ಗೆ ಮಾತನಾಡಬೇಕೆಂದು ಶರಾವತಿ ಅಜ್ಜಿಯ ಮುಂದೆ ಮಾತನಾಡುತ್ತಿದ್ದರು. ಬೆಳಗಾದರೆ ಯಶಸ್ವಿನಿಯ ಬಗ್ಗೆ ಕಂಡುಹಿಡಿಯಬೇಕೆಂದು ಅಭಿ ನಿರ್ಧರಿಸಿದ್ದ. ಅದೇ ಬೆಳಗ್ಗೆ ಮದುವೆಯ ಮಾತುಕತೆ ನಡೆಸಲು ಅವಳ ಮನೆಗೆ ಹೋಗುವವರಿದ್ದರು ಭಾರ್ಗವ್. ತಂದೆ ಮಗನ ನಿರ್ಧಾರಗಳಲ್ಲಿ ಯಾರು ಮುಂದುವರಿಯುವರೋ, ಯಾರ ನಿರ್ಧಾರ ಪೂರ್ಣಗೊಳ್ಳುವುದೋ? ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.